ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿದ್ದೆ ಶಾರ್ಟ್ಸ್ನ. ಸೊ ಅದನ್ನೇ ಲಾಂಗ್ ಫಾರ್ಮ್ಯಾಟಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ವಿಡಿಯೋ ನೋಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇಷ್ಟು ಹೇಳ್ತೀನಿ. ಆ್ಯಂಡ್ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೇನೆಂದರೆ ಊರಿನಲ್ಲಿ ಸ್ವಲ್ಪ ಹಬ್ಬ ಇದೆ. ಸೊ ಅಲ್ಲಿಗೆ ಇವಾಗ ಹೋಗಬೇಕು. ಸೊ ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಇದು ಸಂಜೆ ಮತ್ತು ನೆಕ್ಸ್ಟ್ ಬರೋ ಪೋರ್ಷನ್ದು ಅದರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾನು ಈ ಕುರ್ತಾ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಐರನ್ ಕೂಡ ಮಾಡಬೇಕು. ಅದ್ರ ಜೊತೆಗೆ ಈ ಸ್ಟಡ್ಸ್ನ ವೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಸ್ವಲ್ಪ ಹೆವಿ ಅನ್ನಿಸ್ತು. ಸೊ ಅದರಿಂದ ಇದೊಂದು ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದಾದರೆ ಸ್ವಲ್ಪ ಲೈಟಾಗಿದೆ ಆ್ಯಂಡ್ ಕುರ್ತಿ ಕೂಡ ಮ್ಯಾಚ್ ಆಗುತ್ತೆ, ಅಂದರೆ ಸ್ವಲ್ಪ ಹೆವಿ ಅನಿಸೋದಿಲ್ಲ ಅಂತ ಹೇಳಿ ಅಂದ್ಕೊಂಡು ವೇರ್ ಮಾಡಿದೆ ಅದನ್ನ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆ ಇಯರಿಂಗ್ಸ್ ಕೂಡ ವೇರ್ ಮಾಡಿದೆ. ಸೊ ನಾನು ಹೇಳಿದ್ನಲ್ಲ, ನನಗೆ ಹೇರ್ ಫುಲ್ಲು ಏನಂದರೆ ಒಂಥರ ಫ್ರಿಸ್ ಥರ ಎಲ್ಲ ಹರಡ್ದಂಗೆ ಅನಿಸುತ್ತೆ. ಮುಂಚೆ ಯೂಸ್ ಮಾಡ್ತಿದ್ದೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬ ಹೇರ್ ಫಾಲ್ ಆಗ್ತಿದ್ದರಿಂದ ಆವಾಗ ಬಿಟ್ಬಿಟ್ಟಿದ್ದೆ ಹಚ್ಚೋದನ್ನ. ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಹರಡ್ದಂಗೆ ಅನ್ಸುತ್ತೆ. ನಾನು ಎಷ್ಟೇ ನೀಟಾಗಿ ಬಾಚಿದ್ರು ಕೂಡ, ರೆಡಿ ಆದರೂ ಕೂಡ ಒಂಥರ ಹರಡ್ದಂಗೆ ಅನಿಸ್ತಾ ಇರೋದು ಸ್ವಲ್ಪ ಗಾಳಿಗೂ ಕೂಡ. ಸೊ ಟ್ರೈ ಮಾಡೋಣ, ಹೇರ್ ಫಾಲ್ ಆಗಿಲ್ಲ ಅಂದರೆ ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದಾಯಿತು. ಇದೊಂದು ಹೇರ್ ಸೀರಮ್ ಅಪ್ಲೈ ಮಾಡಿ ಇದು ಮಾಡಿದ್ರೆ ಮುಗೀತು ಅಷ್ಟೇ. ನನಗೇನಂದರೆ ಏನಾದರೂ ರೆಡಿ ಆಗಬೇಕಾದ್ರೆ ಪಾಪುಗೆ ಅವನೇನು ಕೇಳ್ತಾನೋ ಅದನ್ನೆಲ್ಲ ಕೊಡಬೇಕು. ಬಟ್ ಯಾವುದನ್ನು ಕೊಡ್ಬೋದು ಅದನ್ನು ಮಾತ್ರ ಕೊಡ್ತೀನಿ ನಾನು. ಅವನೇನಂದರೆ ಈ ಥರದ್ದು ಏನಾದರೂ ಕೊಟ್ಟರೆ ಅದನ್ನು ಓಪನ್ ಮಾಡೋದಕ್ಕೆ ಬರುತ್ತೆ ಅವನಿಗೆ. ಸೊ ಓಪನ್ ಮಾಡಿಬಿಟ್ಟು ಚೆಲ್ಲೋದಾಗಲಿ ಕೈಗೆ ಹಾಕ್ಕೊಂಡು ಅವನು ಏನೇ ಕೊಟ್ಟರು ಬಾಯಿಗೆ ಹಾಕ್ಕೊಂಡು ಬಿಡ್ತಾನೆ. ಅದೊಂದು ಭಯ. ಸೊ ಕೊಟ್ಟಿಲ್ಲ ಅಂತ ಅಳ್ತಿದ್ದ. ಅವನ್ನ ಸಮಾಧಾನ ಮಾಡಿ ಸ್ವಲ್ಪ ಮಲಗಿಸಿ ಮತ್ತೆ ಬಂದು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅಷ್ಟು ಟೈಮ್ ಆಗೋದಿಲ್ಲ. ಅವ್ನು ಮಲಗಿದ್ದಾಗ ಮಾತ್ರ ನಾನು ವಿಡಿಯೋ ರೆಕಾರ್ಡ್ ಆಗಲಿ, ಎಡಿಟಿಂಗ್ ಮಾಡೋದಾಗಲಿ, ಪೋಸ್ಟ್ ಮಾಡೋದಾಗಲಿ ಇದೆಲ್ಲ ಮಾಡ್ಕೊಳ್ಬೇಕು. ಸೊ ಈಗ ಹೇರ್ ಸೀರಮ್ ಅಪ್ಲೈ ಮಾಡಿದ್ದಾಯಿತು. ಇದೊಂದು ಹೇರ್ ಕ್ಲಿಪ್ ಹಾಕಿ ಪಾಪುಗೆ ಸ್ವಲ್ಪ ಅವನಿಗೆ ನಾರ್ಮಲ್ ಮನೆ ಹತ್ರ ಪ್ಯಾಂಟ್ಸ್ ಹಾಕಿರ್ತೀನಿ, ಅವನಿಗೆ ಸ್ವಲ್ಪ ಡೈಪರ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗೋದಷ್ಟೇ ದೇವಸ್ಥಾನದ ಹತ್ರ. ನಾನು ರೆಡಿ ಆಗಿದ್ದಾಯಿತು ಆ್ಯಂಡ್ ಅವನಿಗೆ ಡೈಪರ್ ಹಾಕಿದ್ದಾಯಿತು. ಅವ್ನು ರೆಡಿ ಆದರೆ ಮಾತ್ರ ನಾನು ರೆಡಿ ಆದಂಗೆ. ಸೊ ಅಷ್ಟರಲ್ಲಾಗಲೇ ಒಂದು ಚಾರ್ಜರ್ ವೈರ್ ತೊಗೊಂಡಿದ್ದಾನೆ. ಟಾಯ್ಸ್ ಒಂದು ಮುಟ್ಟೋದಿಲ್ಲ, ಎಲ್ಲ ಈ ರೀತಿದು ಎತ್ಕೊಳ್ಳೋದು ಅವನು. ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಅವನಿಗೆ ಹಶ್ವಾದ್ರೂ ಕೂಡ ಏನೂ ತೊಂದರೆ ಇಲ್ಲ. ಮನೆಗೆ ಕರ್ಕೊಂಡು ಬಂದುಬಿಟ್ಟು ಊಟ ಮಾಡಿಸೋದು ಅಥವಾ ಫೀಡ್ ಮಾಡಿಸೋದು ಏನಾದರೂ ಮಾಡ್ಕೊಳ್ಬೋದು. ಅವನಿಗೆ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಇಷ್ಟ. ಮಕ್ಕಳೆಲ್ಲ ಇರ್ತಾರೆ ಇಲ್ಲಿ ಆ್ಯಂಡ್ ಜನ ಜಾಸ್ತಿ ಇರ್ತಾರಲ್ಲ, ಅದರಿಂದ ಅವ್ನಿಗಿಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಅಡುಗೆ ಮಾಡ್ತಾಯಿದ್ರು, ಅಲ್ಲೆಲ್ಲ ಸ್ವಲ್ಪ ಬಿಸಿ ಇರುತ್ತೆ ಆ್ಯಂಡ್ ತರಕಾರಿ ಹೆಚ್ಚೋ ಹತ್ರ ಎಲ್ಲ ಹೋಗ್ತಾ ಇದ್ದ, ಅದರಿಂದ ಹಿಂದೆ ಕರ್ಕೊಂಡು ಬಂದಿದ್ದೆ. ದೇವಸ್ಥಾನದಿಂದರೆ ತೋಟ ಇದೆ. ಸೊ ಬರ್ಡ್ಸ್ ಎಲ್ಲ ಇರ್ತಲ್ಲ, ಸಂಜೆ ಟೈಮಲ್ವ, ಅದನ್ನೆಲ್ಲ ನೋಡಿಕೊಂಡು ಆಟ ಆಡ್ತಾನೆ ಅಂತ ಇಲ್ಲಿ ಸ್ವಲ್ಪ ಗ್ರೀನರಿ ಇದೆ, ಗ್ರಾಸ್ ಥರ ಕೂರಿಸ್ಬೋದು. ಇಲ್ಲಿ ಕೂರಿಸಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮಕ್ಕಳೆಲ್ಲ ಇದ್ದರು, ಅವ್ರ ಜೊತೆನೂ ಆಟ ಆಡಿ ಅವನು ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದ. ಸೊ ಮತ್ತೆ ಮನೆ ಹತ್ರ ಹೋಗಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಸಲ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀನಿ ಇವಾಗ. ಪಾಪುಗೆ ಏನಂದರೆ ಅವನ್ನ ನಾನು ಎತ್ಕೊಂಡು ಓಡಾಡ್ತಿದ್ರೆ ಚಿಕ್ಕ ಮಕ್ಕಳೆಲ್ಲ ಮಾತಾಡಿಸೋದು, ಮತ್ತು ನನ್ನ ಕಸಿನ್ಗಳು ಅವರೆಲ್ಲ ಮಾತಾಡ್ಸೋದೆಲ್ಲ ಮಾಡ್ತಿರ್ತಾರೆ. ಮನೆ ಹತ್ರ ಹೋಗಿ ಅವ್ನಿಗೆ ಸ್ವಲ್ಪ ನೀರು ಕುಡಿಸಿ ಮತ್ತೆ ಕರ್ಕೊಂಡು ಬಂದೆ ದೇವಸ್ಥಾನದ ಹತ್ರ. ಅವ್ನಿಗೇನಂದರೆ ಎತ್ಕೊಳ್ಳೋಂಗಿಲ್ಲ, ಎತ್ಕೊಂಡ್ರೆ ಹಿಂಸೆ ಆಗುತ್ತೆ. ಕೆಳಗೆ ಬಿಟ್ಟರೆ ಆರಾಮಾಗಿ ಆಟ ಆಡ್ಕೊಳ್ತಾನೆ, ಇನ್ನು ಕೆಳಗೆ ಬಿಟ್ಟರೆ ಇಲ್ಲೆಲ್ಲ ಮುಟ್ತಾನೆ ಅಂತ ಹೇಳಿ 1.5 hour ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆ ಹತ್ರ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಇಲ್ಲೇ ಎಲ್ಲ ಮುಗಿಸ್ಕೊಂಡು ಹೊರಟೆ ಮನೆಗೆ. ಸೊ ನೈಟೇನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇದು ಆವತ್ತಿಂದ ಬೆಳಗ್ಗೆ ವೀಡಿಯೋ ಇದು. ಸೊ ಇವಾಗ ಈ ಸ್ಯಾರಿ ಮತ್ತು ಇಯರಿಂಗ್ಸ್, ಇದು ಆ್ಯಂಟಿಕ್ ಇಯರಿಂಗ್ಸ್ ಇದು. ಸೊ ಇದು ಆಲ್ಮೋಸ್ಟ್ ತೊಗೊಂಡು 5-6 years ಆಗಿದೆ, ಕಾಲೇಜ್ನಲ್ಲಿ ತೊಗೊಂಡಿದ್ದು. ಚೈನ್ ಒಂದು ಮಿಸ್ ಆಗಿದೆ ಇದ್ರದ್ದು, ಗುಂಡಿನ ಸರ ಥರ ಇತ್ತು.
ತುಂಬ ಅಂದರೆ ಕಾಸ್ಟ್ಲಿ ಆಗಿದ್ದರಿಂದ ಇಷ್ಟು ದಿನ ಅದು ಚೆನ್ನಾಗಿದೆ. ಸೊ ಇದು ಬೇರೆದ್ರದ್ದು ನೆಕ್ ಪೀಸು. ಸೊ ಅದರಲ್ಲೂ ಪರ್ಲ್ಸ್ ಇತ್ತು, ಇದರಲ್ಲೂ ಪರ್ಲ್ಸ್ ಇದೆಯಲ್ಲ, ಮ್ಯಾಚ್ ಆಗುತ್ತೆ ಅಂತ ಹೇಳಿ ಎರಡನ್ನೂ ಪೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಆ ಇಯರಿಂಗ್ಸ್ದು ಸರ ತುಂಬ ಚೆನ್ನಾಗಿತ್ತದು. ಸೊ ಅದು ಬೇಡ ಅಂತ ಹೇಳಿ ಇನ್ನೊಂದು ಇದನ್ನು ಮ್ಯಾಚ್ ಮಾಡಿದ್ದೀನಿ. ಸೊ ಅದು ಡಾಲರ್ ಮತ್ತು ಇಯರಿಂಗ್ಸ್ ಎರಡು ಆ್ಯಂಟಿಕ್ ಆಗಿರೋದ್ರಿಂದ ಎರಡು ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದ್ರ ಜೊತೆಗೆ ಈ ಸ್ಯಾರಿ ಪೇರ್ ಮಾಡ್ತಾಯಿದ್ದೀನಿ. ಸೊ ಇದು ಪ್ಯಾಟ್ರನ್ ವೈಸ್ ಏನಿಲ್ಲ, ಬ್ಲೌಸ್ ನಾರ್ಮಲ್ ಪ್ಲೈನ್ ಏನು ಬರುತ್ತೆ ಆ ರೀತಿ ಸ್ಟಿಚ್ ಮಾಡಿಸಿ ಹಿಂದೆ ಟೈಲ್ಸ್ ಇದೆ ಅಷ್ಟೇ. ಸೊ ಒಂಥರ ಮೆರೂನ್ ಮತ್ತು ಬ್ರೌನ್ ಮಿಕ್ಸ್ ಶೇಡ್ ಇದೆ. ಆ್ಯಂಡ್ ಬಾರ್ಡರ್ನಲ್ಲಿ ಸಿಲ್ವರ್ ಮತ್ತು ಗೋಲ್ಡ್ ಶೇಡ್ ಥರ ಇದೆ. ನಾನು ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಪಲ್ಲು ಬಂದ್ಬಿಟ್ಟು ಸ್ವಲ್ಪ ಕಾಫಿ ಕಲರ್ ಶೇಡ್ನಲ್ಲಿ ಬಂದಿದೆ. ಲೈಟ್ ವೆಯ್ಟ್ ಇದೆ ಸ್ಯಾರಿ, ಅದರಿಂದ ಪಾಪುನ ಎತ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಈ ರೀತಿ ಲೈಟ್ ವೆಯ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಮನೆ ಹತ್ರ ಏನಾದರೂ ವೇರ್ ಮಾಡೋದಕ್ಕೆ. ಏನಾದರೂ ಫಂಕ್ಷನ್ಸ್ಗೆ ಹೋದರೆ ಮಾತ್ರ ಗ್ರ್ಯಾಂಡ್ ಸ್ಯಾರೀಸ್ನ ಚೂಸ್ ಮಾಡೋದು. ಇವಾಗ ಇದನ್ನು ಫಸ್ಟೇ ಪ್ಲೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಆಮೇಲೆ ನಾನು ಹೇಳಿದ್ನಲ್ಲ, ಪಾಪು ಇಟ್ಕೊಂಡು ಒಂದೇ ಸಲ ವೇರ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಪ್ಲೇಟಿಂಗ್ಸ್ ಮಾಡಿ ಪಲ್ಲು ಮತ್ತು ನೆರಕ್ಕೆ ಬರ್ತಲ್ಲ ಕೆಳಗೆ, ಅದನ್ನು ಪಿನ್ ಮಾಡಿ ಇಟ್ಕೊಂಡ್ರೆ ವಿತಿನ್ 2 ಮಿನಿಟ್ಸ್ನಲ್ಲಿ ವೇರ್ ಮಾಡ್ಬೋದು. ಎಷ್ಟೇ ಹಾರ್ಡ್ ಸ್ಯಾರಿ ಅಥವಾ ಸ್ಮೂತ್ ಸ್ಯಾರಿ ಯಾವುದೇ ಇರಲಿ ವೇರ್ ಮಾಡ್ಕೊಳ್ಬೋದು. ಸೊ ನಾನು ಮೀಡಿಯಮ್ ಸೈಜ್ನಲ್ಲೇ, ತುಂಬ ಸಣ್ಣ ಕೂಡ ಮಾಡೋದಿಲ್ಲ, ಮೀಡಿಯಮ್ಮಾಗೆ ಒಂದು ರೇಂಜ್ನಲ್ಲಿ ಪ್ಲೇಟ್ಸ್ ಮಾಡಿ ಇಟ್ಕೊಳ್ತೀನಿ. ಸೊ ಸಿಂಗಲ್ ಪಿನ್ನೇ ಮೇಲೆ ಒಂದು ಪಿನ್ ಹಾಕ್ತಿದ್ದೀನಿ. ಬಿಕಾಸ್ ಬಾರ್ಡರ್ ಸ್ಯಾರೀಸ್ ಅಥವಾ ಸಿಲ್ಕ್ ಸ್ಯಾರೀಸಿಗೆ ಮಾತ್ರ ಒಂದು 3-4 ಪಿನ್ಸ್ ವೇರ್ ಮಾಡಿ ಇಟ್ಕೊಳ್ಳೋದು. ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾರಲ್ಲ, ಆ ರೀತಿ ಕೂಡ ಕಲ್ತ್ಕೊಳ್ಬೇಕು. ಬಿಕಾಸ್ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸಿಲ್ಕ್ ಸ್ಯಾರೀಸ್ ಏನಾದರೂ ವೇರ್ ಮಾಡೋದಿದ್ರೆ ಆ ಥರ ಚೆನ್ನಾಗಿರುತ್ತೆ. ಪ್ಲೇಟಿಂಗ್ಸ್ ನೀಟಾಗಿ ಮಾಡ್ಕೊಳ್ತೀನಿ. ಬಟ್ ಬಾಕ್ಸ್ ಫೋಲ್ಡಿಂಗ್ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಒಂದು ರೇಂಜ್ ಮಾಡ್ತೀನಿ, ಬಟ್ ಅಷ್ಟು ಅಂದರೆ ಪೂರ್ತಿಯಾಗೆ ಫಿನಿಶಿಂಗ್ ಬರೋದು ಒಂಥರ ಸ್ಪ್ರೆಡ್ ಆದಂಗೆ ಅನ್ನಿಸ್ತಾ ಇರುತ್ತೆ. ಅದರಿಂದ ಆ ರೀತಿ ಏನು ಮಾಡಲ್ಲ, ಹೀಗೆ ಮಾಡ್ಕೊಳ್ತೀನಿ. ಸೊ ಅದನ್ನೊಂದನ್ನು ಕಲ್ತ್ಕೊಂಡ್ರೆ ಎಲ್ಲಾದರೂ ಹೊರಗಡೆ ಸ್ಯಾರಿ ಕ್ಯಾರಿ ಮಾಡಬೇಕಂದ್ರೆ ಆ ರೀತಿ ಇಟ್ಕೊಳ್ಬೋದು. ಸೊ ಸ್ಯಾರಿ ವೇರ್ ಮಾಡಿದ್ದಾಯಿತು, ಈ ರೀತಿ ಕಾಣ್ತಾ ಇದೆ. ಆ್ಯಂಡ್ ಇವಾಗ ಇಯರಿಂಗ್ಸ್ ವೇರ್ ಮಾಡಬೇಕು. ಆ್ಯಂಡ್ ನೆಕ್ ಪೀಸ್ ವೇರ್ ಮಾಡಿ ಆ್ಯಂಡ್ ಅದಕ್ಕೆ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು, ಸ್ವಲ್ಪ ಸಿರಮ್ ಅಪ್ಲೈ ಮಾಡಿ ಅಷ್ಟೇ. ಇವಾಗಲೇ ಟೈಮ್ ಆಗಿದೆ. ಆ್ಯಂಡ್ ನಮ್ಮ ಮನೆಗೆ ದೇವ್ರು ಕರೆಸಿದ್ದೀವಿ ಹಬ್ಬ ಇರೋದ್ರಿಂದ. ಸೊ ಅಷ್ಟು ಟೈಮ್ ಇಲ್ಲ ನನಗೆ ಇವಾಗ ರೆಡಿ ಆಗೋದಕ್ಕೆ. ರೆಡಿ ಆಗಬೇಕಾದ್ರೆ ಹಾಗೆ ಲೈಟಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಚೋಟುದು ವಾಯ್ಸ್ ಸ್ವಲ್ಪ ಕೇಳಿಸ್ತಾ ಇರುತ್ತೆ. ಅದೊಂದು ಡಿಸ್ಟರ್ಬೆನ್ಸ್ ಅನ್ನೋದಕ್ಕಿಂತ ಕ್ಯೂಟ್ ಅನಿಸುತ್ತೆ. ಇವಾಗ ಈ ಜುಮ್ಕಿ ವೇರ್ ಮಾಡಿ ಮತ್ತು ಅದನ್ನು ನೆಕ್ ಪೀಸ್ ವೇರ್ ಮಾಡ್ಕೊಳ್ಬೇಕು ಅಷ್ಟೇ, ಮುಗೀತು. ಲೈಟ್ ಹಾಕಿದ್ರೆ ಸ್ವಲ್ಪ ಒಂಥರ ಬ್ಲರ್ ಅನಿಸುತ್ತೆ. ಹೊರಗಡೆ ಹೋಗಿ ವೀಡಿಯೋ ಮಾಡಿದ್ರೆ ಅಷ್ಟು ನೀಟಾಗಿ ಬರುತ್ತೆ, ಅಂದರೆ ಹಾಲ್ನಲ್ಲಿ ಮಾಡಿದ್ರೆ. ಇಲ್ಲಿ ಸ್ವಲ್ಪ ಕತ್ತಲಿರೋದ್ರಿಂದ ಸ್ವಲ್ಪ ಬ್ಲರಿ ಅನಿಸುತ್ತೆ. ಅದೊಂದು ಪ್ರಾಬ್ಲಮ್ ಇಲ್ಲಿ ವೀಡಿಯೋ ಶೂಟ್ ಮಾಡೋದಕ್ಕೆ. ಇಯರಿಂಗ್ಸ್ ಆಯಿತು. ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು. ನಾನು ಎಷ್ಟೇ ಬೇಗ ಎದ್ದು ಅಥವಾ ರೆಡಿ ಆಗಬೇಕು ಈ ರೀತಿ ಎಲ್ಲ ಅನ್ನಿಸ್ತಾ ಇದ್ರೂ ಪಾಪು ಇರೋದ್ರಿಂದ ನನಗೆ ಸಿಗೋದೇ 5 to 10 ಮಿನಿಟ್ಸ್ ಅಷ್ಟೇ ನನಗೆ. ಅಷ್ಟರಲ್ಲಿ ರೆಡಿ ಆದರೆ ಆದಂಗೆ, ಅಥವಾ ನಾನು ಹೇಗಿರ್ತೀನೋ ಹಾಗೆ ಇರಬೇಕಾಗುತ್ತೆ, ಹಂಗೆ ಮಾಡ್ತಾನೆ. ಇದು ನೆಕ್ ಪೀಸ್ ಒಂದು ಸಲ ನೋಡಿದೆ, ಬೇಡ ಅನ್ನಿಸ್ತು. ಆಮೇಲೆ ಹಾಕಿ ನೋಡಿದಾಗ ಚೆನ್ನಾಗಿತ್ತು, ಅದರಿಂದ ಇದನ್ನ ಸೆಲೆಕ್ಟ್ ಮಾಡಿದೆ. ನಾನೊಂದು ಪ್ಲೇನ್ ಚೈನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಎಲ್ಲ ಆ್ಯಕ್ಸಸರೀಸ್ ಹಾಕಿದ್ದಾಯಿತು, ಸ್ಯಾರಿ ಎಲ್ಲ ರೆಡಿ ಆಗಿದ್ದಾಯಿತು. ಸ್ವಲ್ಪ ಸ್ಕಿನ್ ಕೇರ್ ಮಾಡೋದಷ್ಟೇ, ಇನ್ನೇನಿಲ್ಲ. ಸ್ಕಿನ್ ಕೇರ್ ಜಸ್ಟ್ ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಾಕೋದು, ಬೇರೆ ಏನು ಕ್ರೀಮ್ಸ್ ಅಪ್ಲೈ ಮಾಡೋದಿಲ್ಲ. ಅದೆರಡು ಕ್ರೀಮ್ಸ್ ಇದ್ದರೆ ಸಾಕು ನನಗೆ. ಆ್ಯಂಡ್ ಈ ರೀತಿ ಕಾಣ್ತಾ ಇತ್ತು ಚೈನ್. ಸೊ ಫ್ರೀ ಹೇರ್ಸ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದಕ್ಕೆ. ಬಟ್ ನಂದು ತುಂಬ ಕರ್ಲಿ ಹೇರ್ಸ್ ಮತ್ತು ಫ್ರಿಜ್ ಇರೋದ್ರಿಂದ ಆ ರೀತಿ ಮಾಡೋದಕ್ಕಾಗಲ್ಲ. ನಾನು ಇದಕ್ಕೆ ಹೇರ್ ಸಿರಮ್ ಅಪ್ಲೈ ಮಾಡಿ ಒಂದು ಸಿಂಗಲ್ ಪಿನ್ ಹಾಕ್ತಾಯಿದ್ದೀನಿ ಅಷ್ಟೇ. ಸೇಮ್ ಆ ಸ್ಯಾರಿ ಕಲರ್ದೇ ಒಂದು ಕ್ಲಿಪ್ ಇದೆ, ಸ್ಟೋನ್ ಡಿಸೈನ್ ಥರದ್ದು.
ಅದೊಂದು ಕ್ಲಿಪ್ ಹಾಕ್ತಾಯಿದ್ದೀನಿ. ಸೊ ಇದು ನನ್ನ ಕಸಿನ್ ನನಗೆ ಸೊ ಗಿಫ್ಟ್ ಮಾಡಿದ್ಲು. ಅದೊಂದು ವೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ. ಇವಾಗ ಟೈಮ್ ಇಲ್ಲ, ನಾನು ಹೇಳಿದ್ನಲ್ಲ ಪೂಜೆ ಮಾಡಿಸ್ತಿರೋದ್ರಿಂದ ಲೇಟ್ ಆಗುತ್ತೆ. ಜಸ್ಟ್ ಅದೊಂದು ಪಿನ್ ಹಾಕೋದು, ಇಲ್ಲ ನಾನು ಬೇರೆ ಯಾವಾಗಾದರೂ ಮಾಡೋದಂದರೆ ಹೇರ್ ಸ್ಟೈಲ್ ಜಸ್ಟ್ ಒಂದು ಸೈಡ್ಗೆ ಪೋನಿ ರೀತಿ ಹಾಕೋದು ಅಥವಾ ಎಣಿಯೋದಷ್ಟೇ ಕೂದಲನ್ನ. ಬಿಕಾಸ್ ಬೇರೆ ಏನೂ ಮಾಡೋದಕ್ಕಾಗೋದಿಲ್ಲ. ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಕೂದಲು ಥರ ಮತ್ತು ಫ್ರಿಜ್ ಇರೋದ್ರಿಂದ ಹಂಗೆ ಕಾಣುತ್ತೆ. ಬಟ್ ಇವತ್ತು ಹೇರ್ ಸಿರಮ್ ಅಪ್ಲೈ ಮಾಡಿರೋದ್ರಿಂದ ಅದು ಚೆನ್ನಾಗಿ ಸೆಟ್ ಮಾಡಿರೋ ರೀತಿ ಕಾಣ್ತಾಯಿತ್ತು. ಇವಾಗ ಬೇಕಿದ್ರೆ ಫ್ರೀ ಹೇರ್ಸ್ ಬಿಡ್ಬೋದಿತ್ತು, ಬಿಕಾಸ್ ಕೆಲಸ ಜಾಸ್ತಿ ಇದೆ ಇವತ್ತು. ಅದರಿಂದ ಹಾಗೇನೂ ಮಾಡ್ತಾಯಿಲ್ಲ, ನಾರ್ಮಲ್ ಆ ರೀತಿ ಹಾಕಿಬಿಡ್ತಾ ಇದ್ದೀನಿ. ಸೊ ನಾನಿವಾಗ ನಾನ್ ವೆಜ್ ಕುಕ್ ಮಾಡ್ಬೇಕು. ನಾನು ಹೇಳಿದ್ನಲ್ಲ ಪೂಜೆ ಇದೆ ಮನೆಯಲ್ಲಿ ಅಂತ ಹೇಳಿ. ಸೊ ನಾನ್ ವೆಜ್ ಕುಕ್ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಕೊಟ್ಟ ಮೇಲೆ ಸೊ ಕೆಲಸ ಎಲ್ಲ ಮುಗಿಯುತ್ತೆ. ಆಮೇಲೆ ದೇವಸ್ಥಾನಕ್ಕೆ ಕಳಿಸಿದ್ಮೇಲೆ ಎಲ್ಲ ಕೆಲಸನೂ ಮುಗೀತು ಅನ್ನೋ ಅರ್ಥ. ಸೊ ಈ ರೀತಿ ಕಾಣ್ತಾಯಿತ್ತು. ಸೊ ಒಳಗೆ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇರೋದ್ರಿಂದ ಆಚೆ ಬಂದು ವೀಡಿಯೋ ಮಾಡೋಣ ಅಂತ ಹೇಳಿ ಹೊರಗಡೆ ಡೋರ್ ಹತ್ರ ನಿಂತ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹೊರಗಡೆ ತುಂಬ ಕ್ಲೀನಾಗಿ ಬರುತ್ತೆ ಆ್ಯಂಡ್ ಒಳಗೆ ತುಂಬ ಬ್ಲರ್ರಿ ಬರುತ್ತೆ ಅದರಿಂದ. ಸೊ ಪಾಪುಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ನೈವೇದ್ಯಕ್ಕೆ ಕೊಡಬೇಕು. ನೈವೇದ್ಯ ಎಲ್ಲ ಕೊಟ್ಟಿದ್ದೆಲ್ಲ ಮುಗೀತು. ಆ್ಯಂಡ್ ಇದೇ ದೇವ್ರನ್ನ ಮನೆಗೆ ಕರೆಸಿದ್ದು. ಸೊ ನೈವೇದ್ಯ ಕೊಟ್ಟಾದಮೇಲೆ ಪಾಪು ಅಲ್ಲಿ ನಿಂತ್ಕೊಂಡು ದೇವ್ರ ಹತ್ರನೇ ಸ್ವಲ್ಪ ಆಟ ಆಡ್ತಾ ಇದ್ದ. ಅಂದರೆ ಅವನಿಗೆ ಸ್ವಲ್ಪ ಭಯ ಆಗೋದಾಗಲಿ ಈ ರೀತಿದೆಲ್ಲ ಏನಿಲ್ಲ. ಹೂವೆಲ್ಲ ಇತ್ತಲ್ಲ ಅದೆಲ್ಲ ಮುಟ್ಟೋದು ಈ ರೀತಿ ಎಲ್ಲ ಮಾಡ್ತಿದ್ದ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ವಿಡಿಯೋ ನೋಡೋದ್ರ ಜೊತೆಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.